ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ಥಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವೊಂದು ಸುಲಭವಾಗಿ ಹಬ್ಬದ ದಿನಗಳಲ್ಲಿ ವ್ರತದ ದಿನಗಳಲ್ಲಿ ಮಾಡುವಂತಹ ಒಂದು ಕಟ್ಲೆಟನ್ನು ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಇದನ್ನು ಮಾತ್ರ ತಿಂದು ಊಟ ಇಲ್ಲದೇನೆ ಕೂಡ ಕೂತ್ಕೊಳ್ಬೋದು. ಅಂತಹ ಒಂದು ತಿಂಡಿಯನ್ನು ಇವತ್ತು ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಇದನ್ನು ಶಾಲೋ ಫ್ರೈ ಅಥವಾ ಡೀಪ್ ಫ್ರೈ ಎರಡೂ ಕೂಡ ಇದನ್ನು ಮಾಡ್ಬೋದು. ಆ ಥರ ಮಾಡುವಂತಹ ಒಂದು ಕಟ್ಲೆಟನ್ನು ಅಥವಾ ವಡೆಯನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ನೋಡುವ ಸ್ನೇಹಿತರೆ. ಇದಕ್ಕೆ ನಾವು ಉಪಯೋಗಿಸ್ತಾ ಇರುವಂತಹ ಸಾಮಗ್ರಿಗಳಂದರೆ, ಒಂದು ಸಣ್ಣ ಸಿಹಿಗೆಣಸು, ಸ್ವೀಟ್ ಪೊಟ್ಯಾಟೊ ಅಂತ ಏನು ಹೇಳ್ತೇವೆ ಅದನ್ನು ಉಪಯೋಗಿಸಿಕೊಂಡು ಅದಕ್ಕೆ 1 ಕಪ್ಪಷ್ಟು ಓಟ್ಸನ್ನು ಹಾಕ್ತಾ ಇದ್ದೇನೆ ನಾನಿವತ್ತು. ಹಾಗೆಯೇ 1 ಕಪ್ಪಷ್ಟು ಬಟಾಣಿಯನ್ನು ಮಿಕ್ಸ್ ಜಾರಿಗೆ ಹಾಕ್ಕೊಂಡು ಪಲ್ಸ್ ಮಾಡಲು 1 ರೌಂಡ್ ತಿರುಗಿಸ್ಕೊಂಡಿದ್ದೇನೆ. 4 ರಿಂದ 5 ಟೇಬಲ್ ಸ್ಪೂನಷ್ಟು ಬೀಟ್ರೂಟನ್ನು ತುರಿದು ಇಟ್ಕೊಂಡಿದ್ದೇನೆ. ಹಾಗೆಯೇ 1 ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್, 1 ಟೀ ಸ್ಪೂನಷ್ಟು ಒರೆಗಾನೋ, 1 ಟೀ ಸ್ಪೂನಷ್ಟು ಹಸಿಮೆಣಸಿನ ಚೂರುಗಳು, 1 ಟೀ ಸ್ಪೂನು ಕೊತ್ತಂಬರಿ ಹುಡಿ, 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1 ಟೀ ಸ್ಪೂನು ಜೀರಿಗೆ. ಇವಿಷ್ಟನ್ನು ಹಾಕಿ ಮೊದಲಿಗೆ ಒಂದು ಬಾಣಲೆಗೆ ಈ ಸ್ವೀಟ್ ಪೊಟ್ಯಾಟೋವನ್ನು ಹಾಕ್ಕೊಂಡು ಇದನ್ನು ಬೇಯಿಸಿ ಇಟ್ಕೊಂಡಿದ್ದೇನೆ ನಾನು. ಸ್ವೀಟ್ ಪೊಟ್ಯಾಟೋವನ್ನು ನಾವು ಆಲೂಗಡ್ಡೆಯ ಬದಲಿಗೆ ಉಪಯೋಗಿಸ್ತಾ ಇದ್ದೇವೆ. ಆಲೂಗಡ್ಡೆಯನ್ನು ಬೇಯಿಸಿ ಹೇಗೆ ನಾವು ಉಪಯೋಗಿಸ್ತೇವೆ ಅದೇ ಥರ ಸ್ವೀಟ್ ಪೊಟ್ಯಾಟೋವನ್ನು ಬೇಯಿಸಿ ಮೆತ್ತಗೆ ಬೇಯಿಸ್ಕೊಂಡಿದ್ದೇನೆ. ಕುಕ್ಕರಲ್ಲಿ 1-2 ವಿಸಿಲ್ ಹಾಕ್ಸಿದ್ರೆ ಅದು ಮೆತ್ತಗೆ ಬೇಯ್ತದೆ. ಅದನ್ನು ಹೀಗೆ ಫೋರ್ಕಿನ ಸಹಾಯದಿಂದ ಹುಡಿ ಮಾಡಿಕೊಳ್ತಾ ಇದ್ದೇನೆ. ಫೋರ್ಕಲ್ಲಿ ಹುಡಿ ಮಾಡಿದರೆ ನಮಗೆ ಲಮ್ಸ್ ಉಳಿಯುವುದಿಲ್ಲ. ಕೈಯಲ್ಲಿ ನಾವು ಎಷ್ಟೇ ಹುಡಿ ಮಾಡಿದರೆ ಒಂದು ಸ್ವಲ್ಪ ಆದರೂ ಉಳಿತದೆ. ಅದಕ್ಕೋಸ್ಕರ ಹುಡಿ ಮಾಡಿದ ನಂತರ ಅದಕ್ಕೆ ಕ್ರಷ್ ಮಾಡಿದಂತಹ ಬಟಾಣಿಯನ್ನು ಬೇಯಿಸಲಿಲ್ಲ. ಹಾಗೆಯೇ ಬೀಟ್ರೂಟನ್ನು ಕೂಡ ಬೇಯಿಸಲಿಲ್ಲ. ಬೀಟ್ರೂಟ್ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಅಥವಾ ಕ್ಯಾರೆಟ್ ಕೂಡ ಹಾಕಿಕೊಳ್ಬೋದು. ಬೀಟ್ರೂಟ್ ಹಾಕಿರೋ ಉದ್ದೇಶ ಅಂದರೆ ಒಂದು ಸ್ವಲ್ಪ ಕೆಂಪು ಕಲರ್ ಬರ್ತದೆ, ಅದಕ್ಕೋಸ್ಕರ. ನಂತರ ಇದಕ್ಕೆ ಸಣ್ಣಕ್ಕೆ ಕೊಚ್ಚಿದಂಥ ಹಸಿಮೆಣಸು, ಚಿಲ್ಲಿ ಫ್ಲೇಕ್ಸ್ ಹಾಗೂ ಒರೆಗಾನೋ ಇದು 1 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ. ಹಸಿಮೆಣಸು 2 ಹಾಕ್ಕೊಂಡಿದ್ದೇನೆ. ಖಾರ ಜಾಸ್ತಿ ಬೇಕು ಅಂತ ಹೇಳೋರು ಜಾಸ್ತಿ ಹಾಕ್ಕೊಳ್ಬೋದು. ಬ್ಲ್ಯಾಕ್ ಸಾಲ್ಟ್ ಹಾಗೂ ಸೇಂದುಪ್ಪು ಅಥವಾ ಪಿಂಕ್ ಕಲರ್ನ ಉಪ್ಪನ್ನು ಹಾಕಿಕೊಳ್ತಾ ಇದ್ದೇವೆ. ವ್ರತದ ದಿವಸದಲ್ಲಿ ರೆಗ್ಯುಲರ್ ಉಪ್ಪನ್ನು ಉಪಯೋಗಿಸುವುದಿಲ್ಲ ಕೆಲವರು, ಹಾಗಾಗಿ ಅದನ್ನು ಹಾಕ್ಕೊಳ್ತಾ ಇದ್ದೇವೆ. ಉಳಿದ ಮಸಾಲೆ ಹುಡಿಗಳನ್ನು ಕೂಡ ಸೇರಿಸಿಕೊಂಡು ಇದರಲ್ಲಿ ನೀವು ಯಾವುದನ್ನು ವ್ರತ ದಿನಗಳಲ್ಲಿ ಅಥವಾ ಹಬ್ಬ ದಿನಗಳಲ್ಲಿ ಉಪಯೋಗಿಸಿಲ್ಲ ಅದನ್ನು ಎಲ್ಲವನ್ನು ಕೂಡ ಸ್ಕಿಪ್ ಮಾಡಿಕೊಳ್ಬೋದು. ನೀವು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿ ಇದನ್ನು ಸರಿಯಾಗಿ ಉಂಡೆ ಕಟ್ಟಲಿಕ್ಕೆ ಬರಬೇಕಿದು. ಸಾಧಾರಣವಾಗಿ ನೀರು ಬೇಕಾಗುವುದಿಲ್ಲ. ತುಂಬ ಗಟ್ಟಿ ಆಗ್ತದೆ ಅಂತೇಳಿ ಆದರೆ 1-2 ಚಮಚ ನೀರು ಸೇರಿಸ್ಕೊಳ್ಬೋದು. ಯಾಕೆಂದರೆ ಇದರಲ್ಲಿ ನೀರು ಬಿಡುವ ಯಾವುದೇ ಐಟಮ್ಗಳಿಲ್ಲ. ಹಾಗಾಗಿ ಬೇಕು ಅಂತ ನೋಡಿಕೊಂಡು ನಂತರ ಬೇಕು ಅಂತಾದರೆ 1-2 ಚಮಚ ನೀರು ಸೇರಿಸ್ಕೊಳ್ಳಿ. ನಾವು ಓಟ್ಸ್ ಹಾಕ್ತಾ ಇದ್ದೇವೆ, ಹಾಗಾಗಿ ಅದು ಇನ್ನೂ ಕೂಡ ಗಟ್ಟಿ ಆಗ್ತದೆ. ಇದುವೇ ಈಗ ಒಡೆ ಹಂತಕ್ಕಿದೆ. ಇದೇ ಸಾಕು ಅಂತಾದರೆ ಓಟ್ಸ್ ಇಲ್ಲ ಅಂತ ಹೇಳೋರು ಇದನ್ನು ಸ್ಕಿಪ್ ಮಾಡಿಕೊಳ್ಬೋದು. ಅಥವಾ ಇದರ ಬದಲಿಗೆ ಅವಲಕ್ಕಿಯನ್ನು ಯೂಸ್ ಮಾಡಿಕೊಳ್ಬೋದು ಅಥವಾ ರವೆ ಕೂಡ ಹಾಕಿಕೊಳ್ಬೋದು. ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕಿಕೊಂಡ್ರೆ ಆಯ್ತು. ಅದನ್ನು ನಾನಿಲ್ಲಿ 1 ಕಪ್ ತಗೊಂಡಿದ್ದೇನೆ, ಬೇಕು ಅಂತಾದರೆ ಸೇರಿಸ್ಕೊಳ್ಳುವ. ಈಗ ಒಂದು 3 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ ನಾನಿಲ್ಲಿ. ಇದಕ್ಕೆ ಬೇಕು ಅಂತಾದರೆ ಮತ್ತೆ ಸೇರಿಸ್ಕೊಳ್ತೇನೆ ನಾನು. ಇದಕ್ಕೆ ಸಾಕು ಅಂತ ಅನ್ನಿಸ್ತಾ ಇದೆ, ಯಾಕೆಂದರೆ ಇದು ಆಲ್ರೆಡಿ ಗಟ್ಟಿ ಇದೆ. ಹಾಗಾಗಿ ಕರೆಕ್ಟಾಗಿ ಉಂಡೆ ಕಟ್ಟಲಿಕ್ಕೆ ಬಂದರೆ ಸಾಕಿದು. ಆ ಹದಕ್ವರೆಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಹಿಟ್ಟು ರೆಡಿ ಆಯ್ತು. ಈಗ ಇದನ್ನು ಉದುಗು ಬರಲಿಕ್ಕೆಲ್ಲ ಏನು ಬಿಡಲಿಕ್ಕಿಲ್ಲ, ಉಂಡೆ ಕಟ್ಟಲಿಕ್ಕೆ ಬಂದರೆ ಸಾಕು ಕರೆಕ್ಟಾಗಿ. ನೋಡಿ, ಈ ಥರ ನಿಮಗೆ ಈಗ ಎಷ್ಟು ದೊಡ್ಡ ಕಟ್ಲೆಟ್ ಬೇಕೋ ಅಷ್ಟು ದೊಡ್ಡಕ್ಕೆ ಅದನ್ನು ಉಂಡೆ ಮಾಡಿಕೊಂಡು ಅದನ್ನು ಮೆಲ್ಲಗೆ ತಟ್ಟಿ ಮೇಲಿಂದ. ಆಮೇಲೆ ಯಾವುದಾದ್ರೂ ಶೇಪ್ ಬೇಕು ಅಂತೇಳಿ ಆದರೆ ಈ ಥರ ತಟ್ಟೆ ಇಟ್ಟು ಶೇಪ್ ಮಾಡಿಕೊಳ್ಬೋದು. ಇಲ್ಲ ಕೈಯಲ್ಲೇ ಕೂಡ ನೀವು ಶೇಪ್ ಮಾಡಿಕೊಳ್ಬೋದು. ನಾನು ನೋಡಿ ಈ ಥರ ಒಂದು ತಟ್ಟೆಯ ಮೂಲಕ ಅದನ್ನು ಶೇಪ್ ಮಾಡಿಕೊಂಡೆ ಸ್ಕ್ವೇರ್ ಶೇಪಲ್ಲಿ. ನೋಡಿ, ಇದೀಗ ರೆಡಿ ಆಯಿತು. ನೋಡಿ, ಅದು ಎಷ್ಟು ದಪ್ಪ ಇದ್ದರೆ ಸಾಕು. ನೋಡಿ, ತವಾದಲ್ಲಿ ನೀವು ಫ್ರೈ ಮಾಡೋದಾದರೆ ಇಷ್ಟು ದಪ್ಪ ಇದ್ದರೆ ಸಾಕು. ನೀವು ಆಯಿಲ್ ಫ್ರೈ ಮಾಡೋದಾದರೆ ಇನ್ನೊಂದು ಸ್ವಲ್ಪ ದಪ್ಪ ಇಟ್ಕೊಳ್ಬೋದು ಇದನ್ನು. ಈಗ ನಾನು ಶಾಲೋ ಫ್ರೈ ಮಾಡ್ತಾಯಿದ್ದೇನೆ ಇವತ್ತು, ಹಾಗಾಗಿ ತವ ಇಟ್ಕೊಂಡಿದ್ದೇನೆ. ತವದಲ್ಲಿ ಎಷ್ಟು ಒಮ್ಮೆ ಬೇಯಲಿಕ್ಕೆ ಹಾಕ್ಬೋದು ಅಷ್ಟನ್ನು ಹಾಕಿ ನಾನಿಲ್ಲಿ 4 ಇಡ್ತಾ ಇದ್ದೇನೆ. ಅದರಲ್ಲಿ 4 ಅಥವಾ 5 ಒಮ್ಮೆ ಇಡ್ಬೋದು. ಮೇಲಿಂದ ತುಪ್ಪ ಅಥವಾ ಎಣ್ಣೆ ನೀವು ಏನು ಉಪಯೋಗಿಸ್ತೀರಿ ಅದನ್ನು ಹಾಕ್ಕೊಳ್ಬೋದು. ನಾನು ತುಪ್ಪ ಹಾಕಿದೆ. ತುಪ್ಪ ಹಾಕಿದರೆ ಒಂದು ಸ್ವಲ್ಪ ರುಚಿ ಜಾಸ್ತಿ, ಹಾಗಾಗಿ ಮೇಲಿಂದ 1 ಟೀ ಸ್ಪೂನಷ್ಟು ತುಪ್ಪ ಎಲ್ಲದಕ್ಕೂ ಒಟ್ಟಿಗೆ ಸೇರಿಸಿ ಹಾಕಿದೆ ನಾನು. ಎರಡೂ ಕಡೆಯನ್ನು ಕೂಡ ಸರಿಯಾಗಿ ಒಳಗಡೆವರೆಗೆ ಬೇಯುವವರೆಗೆ ಮೀಡಿಯಮ್ ಉರಿಯಲ್ಲಿ, ದೊಡ್ಡ ಉರಿಯಲ್ಲಿ ಫ್ರೈ ಮಾಡಬೇಡಿ. ದೊಡ್ಡ ಉರಿಯಲ್ಲಿ ಫ್ರೈ ಮಾಡಿದರೆ ಒಂದು ಸೈಡ್ ಸೀದು ಹೋಗ್ತದೆ, ಬೇಯುವುದಿಲ್ಲ ಒಳಗಡೆ. ಎರಡೂ ಕಡೆ ಕೂಡ ಸರಿಯಾಗಿ ಬೇಯುವ ಹಾಗೆ ತಿರುಗಿಸಿ ಎರಡೂ ಕಡೆ ಕೂಡ ತುಪ್ಪ ಹಚ್ಚಿ ಈ ಥರ ಫ್ರೈ ಮಾಡಿ. ನಿಮಗೆ
ತುಂಬ ಕ್ರಿಸ್ಪ್ ಬೇಕು ಅಂತಾದರೆ ತುಂಬ ಫ್ರೈ ಮಾಡಿಕೊಳ್ಬೋದು, ಸ್ವಲ್ಪ ಜಾಸ್ತಿ ಹೊತ್ತು. ಸೊ ಹದ ಫ್ರೈ ಸಾಕು ಅಂತಾದರೆ ನಿಮಗೆ ಮೆತ್ತಗಿರುವಾಗ ಬೇಕು ಅಂತಾದರೆ ಹದ ಫ್ರೈ ಆಗುವಾಗ ತೆಗೆದ್ರೆ ಸಾಕು. ಇದೊಂದು 7ರಿಂದ 8 ನಿಮಿಷದ ಪ್ರೋಸೆಸ್ ಇದು. ಟೋಟಲಿ ನಮಗೆ ಒಂದು 20 ನಿಮಿಷದೊಳಗೆ, 1/4 ಗಂಟೆ ಅಥವಾ 20 ನಿಮಿಷದೊಳಗೆ ಇದನ್ನು ರೆಡಿ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಇಷ್ಟು ಐಟಮನ್ನು ನೋಡಿ. ಈಗ ಇದು ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು. ಎರಡು ಕಡೆ ಕೂಡ ಒಂದೇ ಥರ ಗೋಲ್ಡನ್ ಬ್ರೌನ್ ಆಗುವವರೆಗೆ ಫ್ರೈ ಮಾಡಿದರೆ ಒಳಗೆ ಕೂಡ ಬೇಯ್ತದೆ. ಆರೋಗ್ಯಕರವಾದ ವ್ರತಕ್ಕೆ ಮಾಡುವಂತಹ ಸ್ವೀಟ್ ಪೊಟ್ಯಾಟೋದ ಕಟ್ಲೆಟ್ ರೆಡಿ ಆಯಿತು. ಇದನ್ನು ನೀವು ಮಕ್ಕಳಿಗೆಲ್ಲ 1 ಅಥವಾ 2 ಕೊಟ್ಟರೆ ಅವರಿಗೆ ಹೊಟ್ಟೆ ತುಂಬ ಆಗ್ತದೆ. ಇದು ಜೋರು ಹಸಿವಾಗುವಾಗ ಇದನ್ನೆಲ್ಲ ರೆಡಿ ಮಾಡಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆವಾಗವಾಗ ಇದನ್ನು ಮಾಡಿ ಕೊಡ್ಬೋದು. ಇದೇ ಥರ ಬೇರೆ ಬೇರೆ ತರಕಾರಿಗಳನ್ನು ಉಪಯೋಗಿಸಿಕೊಂಡು ಕೂಡ ಮಾಡಿಕೊಳ್ಬೋದು. ಇದನ್ನು ಹೆಲ್ದಿ ಕೂಡ ಇದು. ಈ ಥರ ನಿಮಗೆ ಟಿಫಿನ್ ಬಾಕ್ಸಿಗೆ ಕೂಡ ಮಾಡಿ ಹಾಕಿಕೊಳ್ಬೋದು. ಇದಕ್ಕೆ ಓಟ್ಸ್ ಅವಲಕ್ಕಿ ಏನಾದರೂ ಹಾಕಿದರೆ ಅದು 1-2 ನೀವು ಬುತ್ತಿಗೆ ಹಾಕ್ಕೊಂಡು ಹೋದರೆ ಇದು ಹೊಟ್ಟೆ ತುಂಬ ಆಗ್ತದೆ. ನೋಡಿ ಇದೀಗ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ಅಡಿಗೆಯೊಂದಿಗೆ, ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.